ಗುರುಜಿ, ನಮ್ಮ ಧರ್ಮ ಕೂಡ ಒಂದು ಮಾತನ್ನ ಹೇಳುತ್ತಂತೆ. ನೀ ಹುಟ್ಟಿರುವ ದೇಶದಲ್ಲಿ ಅಥವಾ ದೇಶಕ್ಕೆ ಮತ್ತು ನೀ ಮಾತಾಡುವ ಭಾಷೆಗೆ ಬೆಲೆ ಗೌರವ ಕೊಡ್ಲಿಲ್ಲ ಅಂದ್ರೆ, ನೀನೆಂತಹ ಧರ್ಮದಲ್ಲಿ ಹುಟ್ಟಿದ್ಯೋ ಆ ಧರ್ಮವನ್ನ ಪರಿಪಾಲಿಸದೇ ಇದ್ರೆ ಹುಟ್ಟಿದ್ದು ಪ್ರಯೋಜನ ಇಲ್ಲ, ನಿನಗೆ ಖಂಡಿತ ಮೋಕ್ಷ ಸಿಗಲ್ಲ ಅಂತ ಕೂಡ ಹೇಳತ್ತಂತೆ. ನಾನು ಆಗ್ಲೇ ತಿಳಿಸಂತೆ ಇವತ್ತು ನಮ್ಮ ದೇಶ ಮತ್ತು ಧರ್ಮದ ಸಮ್ಮಿಲನದ ಒಂದು ದಿನ ಅಂತ. ಹಾಗಾಗಿ ಮಾತುಕತೆ ಮುಂದುವರಿಸೋಣವೇ ಗುರುಜಿ? ಖಂಡಿತ. ಇವತ್ತಿನ ದಿವಸ ನಾವುಗಳು ರಾಘವೇಂದ್ರ ಸ್ವಾಮಿ ಆರಾಧನೆ ಅಂತೀವಿ. ರಾಘವೇಂದ್ರ ಸ್ವಾಮಿಗಳನ್ನ ವರ್ಷಕ್ಕೊಂದ್ಸಲಿ ಪಾಪ ಆರಾಧನೆ ದಿವಸ ನೆನೆಸ್ಕೊಳ್ಳೋದು. ನಾನು ಅದಕ್ಕೆ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ರಾಹು ದೋಷಗಳಿದ್ದ ಪಕ್ಷದಲ್ಲಿ ದಯವಿಟ್ಟು ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹೋಗಬೇಕು. ಯಾಕೆಂದರೆ ಆ ರಾಘರ ಮಠ ಎಷ್ಟು ವಿಶೇಷ ಅಂದರೆ, ಆ ಮಠದಲ್ಲಿ ರಾಹು ಆವರಿಸ್ಕೊಂಡಿರ್ತಾನೆ. ಬಂಡೆಗಳಲ್ಲೂ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಅಂತೀವಿ. ಅಂದರೆ ಆ ಕಾಮಧೇನು ಹೇಗೆ ಎಷ್ಟು ಚೆನ್ನಾಗಿ ಏನು ಬೇಕನ್ನೋ ಕೊಡುತ್ತೋ, ಹಾಲು ಮೊಸರು ತುಪ್ಪ ಜೇನುತುಪ್ಪ ಅನ್ನೋ ಥರ ಆ ವಿಶೇಷವಾಗಿರ್ತಕ್ಕಂಥ ಸಕ್ಕರೆ ಆಚರಣೆ ನಾವು ಪಂಚಾಮೃತ ಅಭಿಷೇಕವನ್ನು ರಾಯರಿಗೆ ಮಾಡಿದಾಗೆ ಅಂಥ ಒಂದು ಆನಂದ ಹಸುವಿನಿಂದ ಬಂದಿರತಕ್ಕಂಥ ವಿಚಾರದಲ್ಲಿ ಆ ದೇವರಿಗೆ ಕೊಟ್ಟಾಗ ಎಷ್ಟು ಸಂತೋಷವಾಗುತ್ತೋ. ನಾವು ರಾಯರ ಮಠಕ್ಕೆ ಹೋದಾಗ ನಮ್ಮ ಕಷ್ಟಗಳು ಹೀಗಿದ್ದಾಗ ನಮಗೇನೋ ಅಭಿಷೇಕ ಮಾಡಿದ ಹಾಗೆ, ಅಬ್ಬಾ ಕಷ್ಟಗಳೆಲ್ಲ ದೂರ ಆಗ್ತಾ ಇದೆಯಾ ಅನ್ನೋ ಒಂದು ಆನಂದದ ಬಾಷ್ಪ ನಮಗೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಎಷ್ಟೋ ಜನ ನೀವು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ, ರಾಯರ ಮಠಕ್ಕೆ ಹೋಗಿ ಬಂದರೆ ಮಾತ್ರ ಕಾರ್ಯ ಸಿದ್ಧಿ ಎಷ್ಟು ಬೇಗ ಆಗುತ್ತೆ ಅಂದರೆ, ಹೆಜ್ಜೆ ನಮಸ್ಕಾರವನ್ನು ಹೆಂಗಸರು ಹಾಕಬೇಕು ಅಂತೀವಿ. ಹೆಂಗಸರಿಗೆ ಉರುಳು ಸೇವೆ ಮಾಡಬಾರ್ದು. ಅದಕ್ಕೆ ನಾನು ರಾಯರ ಮಠದಲ್ಲೂ ಎಷ್ಟೋ ಜನಕ್ಕೆ ಹೇಳಿದ ಮೇಲೆ, ಮಂತ್ರಾಲಯ ಮೊದಲು ಸ್ವಾಮಿಗಳಾಗಿರ್ತಕ್ಕಂಥವರ ಆ ಒಂದು ಸುಷ್ಮೀಂದ್ರ ತೀರ್ಥರ ಸ್ವಾಮಿಗಳಿದ್ದರು, ಅವರಿಗೆ ನರಸಿಂಹ ಔಪಾಸನೆ ನಡೀತಿತ್ತು. ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಭಕ್ತರು, ಅದರಲ್ಲಿ ನರಸಿಂಹಸ್ವಾಮಿ ಔಪಾಸನೆ ನಡೀತಾ ಇತ್ತು. ಅವರ ಔಪಾಸನೆಗೆ ಎಷ್ಟು ಶಕ್ತಿ ಅಂದರೆ, ಅವರೇ ಸ್ವತಃ ಒಂದೊಂದ್ಸಲಿ ಅವ್ರ ಹಿಂದೆ ನೋಡ್ಬೋದು, ನರಸಿಂಹಸ್ವಾಮಿಯ ಒಂದು ತೇಜಸ್ಸು ಅವ್ರ ಹಿಂದೆ ಇರ್ತಿತ್ತು. ಅವ್ರು ಯಾವಾಗಲೂ ಸೌಮ್ಯ ಸ್ವರೂಪದಲ್ಲಿ ಇರೋರು. ಸರ್ವ ಕಾರ್ಯ ಸಿದ್ಧಿತವ ಒಳ್ಳೇದಾಗಲಿ ನಿನಗೆ ಅನ್ನೋರು, ಹಠ ಥರ ಇರೋರು, ಮಗು ಥರ ಇರೋರು. ಯಾವತ್ತು ಹಠ ಇರುತ್ತೋ, ಮಕ್ಕಳ ಥರ ಆಡ್ತಾರೋ ಯತಿಗಳು, ಅವರಿಗೆ ದೇವರ ಸಾನ್ನಿಧ್ಯ ಜಾಸ್ತಿ. ಒಳ್ಳೆ ಸಾನ್ನಿಧ್ಯದಲ್ಲಿ ಅವ್ರು ಏನು ಔಪಾಸನೆ ಮಾಡ್ಕೊತಾರೋ ಆ ದೇವರು ಅವ್ರ ಜೊತೆ ಇರ್ತಾರೆ ಅನ್ನೋ ಸತ್ಯ. ಅದಕ್ಕೆ ನಮ್ಮ ಜೊತೆ ಹೇಗೆ ಜಗನ್ಮಾತೆ ಇದ್ದಾಳೋ, ಸುಷ್ಮೀಂದ್ರ ತೀರ್ಥ ಸ್ವಾಮಿಗಳ ಜೊತೆ ನರಸಿಂಹಸ್ವಾಮಿ ಹಾಗೆ ಇರ್ತಾರೆ. ಇಂಥ ಒಂದು ಜಗತ್ತಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಔಪಾಸನೆಯನ್ನು ಮಾಡಬೇಕು. ನಿಮ್ಮ ಕಷ್ಟಕಾರ ಪಡ್ನೆಗಳನ್ನ ರಾಘವೇಂದ್ರ ಸ್ವಾಮಿಗಳ ಹತ್ರ ಗುರುವಾರ ಮಾತ್ರ ಹೇಳ್ಕೊಂಡ್ರೆ ಗುರು ಅನುಗ್ರಹ ಸಿಗುತ್ತೆ, ಕಷ್ಟ ಹೋಗಲ್ಲ. ಆ ಕಷ್ಟ ಹೋಗಬೇಕಾದ್ರೆ ಸೋಮವಾರ ಹೋಗಲೇಬೇಕು, ರಾಹು ದೋಷಗಳನ್ನ ಓಡಿಸ್ಬೇಕು. ಅದಕ್ಕೆ ಹಾವುಗಳನ್ನ ಸಾಯಿಸಿದವರು, ಕೈಯಲ್ಲಿ ಶೆಕೆ ಬರೋರು, ಗಂಡ ಹೆಂಡತಿಯಿಂದ ದೂರ ಇರೋರು, ತಂದೆ ತಾಯಿಯಿಂದ ಚಿಕ್ಕ ವಯಸ್ಸಿಗೆ ಬಾಲ್ಯದಲ್ಲಿ ಕೆಲಸಕ್ಕೆ ಹೋಗ್ತಿರೋ, ಉದ್ಯೋಗಕ್ಕೆ ಹೋಗ್ತಿರೋ, ಅಥವಾ ಹಾಸ್ಟೆಲ್ಗೆ ಸೇರ್ಕೊಂತಿರೋ, ಅಥವಾ ತಂದೆ ತಾಯಿಯಿಂದ ದೂರ ಆಗೋಗಿರ್ತೀರ ಯಾವುದೋ ಒಂದು ಕಾರಣಕ್ಕಾಗಿ. ತಾಯಿ ಇಲ್ಲ, ತಂದೆ ಒಬ್ಬನೇ ನೋಡ್ಕೊಳಕ್ಕಾಗಲ್ಲ, ಅಜ್ಜಿ ಮನೇಲಿ ಬಿಟ್ಬಿಟ್ಟಿರ್ತಾನೆ ಅಂದರೆ ತಂದೆ ತಾಯಿಯಿಂದ ದೂರ ತಾನೇ ಲೆಕ್ಕ. ಇಂಥವ್ರಿಗೆಲ್ಲರಿಗೂ ರಾಹು ಇದ್ರೇನೆ ತಂದೆ ತಾಯಿಯಿಂದ ದೂರ ಮಾಡೋದು. ವಿದೇಶ ಕೊಟ್ಟೋಗಿರ್ತಾನೆ ಮಗ, ಏಕಾಂಗಿ ಪುತ್ರ, ಅವನು ವಿದೇಶದಲ್ಲಿ ಹುಟ್ಟಿರ್ತಾನೆ ಅಥವಾ ಗ್ರೀನ್ ಕಾರ್ಡ್ ಹೋಲ್ಡ್ರು, ನಿಮಗೆ ಗ್ರೀನ್ ಕಾರ್ಡ್ ಕೊಡಲ್ಲ, ಬಾಯಿ ಮುಚ್ಕೊಂಡು ಭಾರತ ದೇಶಕ್ಕೆ ವಾಪಸ್ ಬಂದ್ಬಿಡಿ ಅಂತ ಹೇಳಿ ಮನೆಗೆ ಕಳಿಸ್ಬಿಟ್ಟಿರ್ತಾರೆ. ಆಗ ವೀಸಾ ಲ್ಯಾಪ್ಸ್ ಆಗೋಗಿದ್ರೆ ಏನು ಮಾಡ್ತೀರಾ? ಏನು ಮಾಡೋಕ್ಕಲ್ಲ, ಅವನಲ್ಲಿ ನೀವಿಲ್ಲಿ. ಇಂಥ ಒಂದು ಪರಿಸ್ಥಿತಿಯೂ ಇದೆ. ಎಷ್ಟೋ ಜನಕ್ಕೆ ಜೀವನದಲ್ಲಿ ತಂದೆ ತಾಯಿಯಿಂದ ದೂರ ಮಾಡಿರ್ತಕ್ಕಂಥ ಮಕ್ಕಳಿಗೆ ಎಷ್ಟೋ ಜನಕ್ಕೆ ರಾಹು ದೋಷ ಇರೋದ್ರಿಂದ ನೀವೆಲ್ಲ ಭಾನುವಾರಕ್ಕೆ ವಿಶೇಷವಾಗಿ ಸಂಚರಣೆ ಮೂಡಬೇಕು. ಆ ಭಾನುವಾರ ಅಂದ್ರೇನೋ, ಯದುಕುಲ ನಂದನಾಗಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಕೃಷ್ಣ ರಾಮ ಇಬ್ಬರೂ ಇರ್ತಾರೆ. ಅದಕ್ಕೆ ಭಾನುವಾರ ರಾಯರ ಮಠನ ಸಾಯಂಕಾಲದಲ್ಲಿ ದರ್ಶನ ಮಾಡಬೇಕು, ಬೆಳಗಿನ ಜಾವದಲ್ಲಿ ಸೋಮವಾರ ದರ್ಶನ ಮಾಡಬೇಕು, ಗುರುವಾರದ ದಿವಸ ಮಾಧ್ಯಾಹ್ನದಲ್ಲೋ ಸಂಧ್ಯಾಕಾಲದಲ್ಲೋ ದರ್ಶನ ಮಾಡಬೇಕು. ಈ ರೀತಿ ಮಾಡಿದಾಗ ರಾಹು ಗುರು ಬೃಹಸ್ಪತಿ ಸಂಧಿ ಯೋಗ ದೂರ ಆಗತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನದಲ್ಲಿ ಕೃಷ್ಣ ರಾಮ ಇಬ್ಬರು ಇರ್ತಾರೆ. ಅದಕ್ಕೆ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಅಂದಾಗ ಒಂದು ಆ ಅನುಗ್ರಹ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ, ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ಆ ಮಾತನ್ನು ಹೇಳ್ತಾ ಇದ್ದಾರಾ ಅನಿಸುತ್ತೆ. ಅದೇ ರೀತಿಯಾಗಿ ನರಸಿಂಹ ಔಪಾಸನೆ ಮಾಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಆ ಬೃಂದಾವನಕ್ಕೆ ಶಕ್ತಿ ಕೊಟ್ಟಿರೋನು ನರಸಿಂಹಸ್ವಾಮಿ. ಅದಕ್ಕೆ ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಾನೆ. ಅದರಾದ್ಮೇಲೆ ಆಂಜನೇಯ ಕಾವಲು ಕುಯ್ತಾ ಇರ್ತಾನೆ. ಅಂದರೆ ಎದುರುಗಡೆ ನೋಡಿ, ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಬೃಂದಾವನ ಒಂದೇ ಕಲ್ಲಲ್ಲಿ ರಾಮಚಂದ್ರನು ಕೂತಿದ್ದು ಅಲ್ವಾ? ಶ್ರೀರಾಮಚಂದ್ರ ಬಂದು ಮಾಂಚಾಲ ಗ್ರಾಮದಲ್ಲಿ ಕೂತಿದ್ದಾಗ ಆ ಬಂಡೆ ಮೇಲೆ ಕೂತಿದ್ರು ಅನ್ನೋ ಒಂದೇ ಏಕಾಂತಕ್ಕೆ ಅಲ್ಲಿ ನೋಡ್ತಾರೆ ರಾಮಚಂದ್ರನ ಪಾದನ. ಹಬ್ಬ ಅಂತ ಗೊತ್ತಾಗ್ಬಿಡುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ. ಆಗ ಅವ್ರು ಹೇಳ್ತಾರೆ, ಇದರಲ್ಲಿ ನಾನು ಮಾರುತಿ ರಾಯನ್ ಮಾಡಿಸ್ತೀನಿ ಅಂತ ಹೇಳಿ ಆ ಕಲ್ಲು ಕಾಲನ್ನು ಇಟ್ಕೊಂಡು ಕೂತಿದ್ದ ಬಂಡೆ ರಾಮಚಂದ್ರನದಾಗಿರೋದ್ರಿಂದ ಆ ಬಂಡೆಯಲ್ಲಿ ಏನು ಮಾಡ್ತಾರೆ, ಒಂದು ಆಂಜನೇಯ ವಿಗ್ರಹ ಮಾಡ್ತಾರೆ.
ಇವರ ಶಿಷ್ಯರಾಗಿರ್ತಕ್ಕಂಥವ್ರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಆಂಜನೇಯ ಮಾಡಿಸಿದ್ದಾರೆ, ನಾವೊಂದು ಕೆಲಸ ಮಾಡೋಣ, ಆ ಉಳಿದಿರೋ ಬಂಡೆನಲ್ಲಿ ರಾಯರ ಬೃಂದಾವನ ಅದರಲ್ಲೇ ಮಾಡಿಸೋಣ ಅಂಥೇಳಿ ಆವತ್ತು ಮನಸ್ಸು ಮಾಡಿದಾಗ ಇವರ ಕಾಲವಾದ ನಂತರ ಆ ವಿಶೇಷವಾಗಿರ್ತಕ್ಕಂಥ ಬೃಂದಾವನವನ್ನು ಯಾವುದ್ರಲ್ಲಿ ಕಟ್ಟಿದ್ರು? ಇದೇ ಆರಾಧನೆಗೋಸ್ಕರ ವಿಶೇಷವಾಗಿ ಆ ಬೃಂದಾವನ ಕೃಷ್ಣ ಬೃಂದಾವನ ಆಗೋಯ್ತು. ಆ ಬೃಂದಾವನ ಅನ್ನೋದು ನಾವೆಲ್ಲರೂ ನೋಡಿದೀವೋ ಬಿಟ್ಟಿದೀವೋ, ಕೃಷ್ಣ ಬೃಂದಾವನದಲ್ಲಿದ್ದ ಅಂತಾರೆ. ಎಲ್ಲ ಹೇಗಿದ್ದ? ಆನಂದವಾಗಿದ್ದಂತೆ. ಆ ಬೃಂದಾವನ ಅಂದ್ರೇನು? ಯಾವತ್ತು ಶೋಕವಿಲ್ಲದ ಸ್ಥಳ. ಅದಕ್ಕೆ ಶೋಕವಿಲ್ಲದ ಸ್ಥಳ 3 ಯಾವ್ಯಾವುದು? ಅಶೋಕವನ ಸೀತಾಮ್ಮನವ್ರು ಇದ್ದಿದ್ದು, ಶೋಕನೇ ಇರಲಿಲ್ಲ. ಅಶೋಕವಟ ಅಂದರೆ ಆ ಅಶೋಕ ವಟದಲ್ಲಿ ಇವಳು ಶೋಕವಿಲ್ಲದ ಸ್ಥಳದಲ್ಲಿ ಆನಂದವಾಗಿ, ಅಂದರೆ ಒಳಗೆ ದುಃಖ ಇದ್ರು ಹೊರಗಡೆ ಇರತಕ್ಕಂಥ ವನ ತನಗೆ ಸಹಕರಿಸ್ತಿತ್ತು. ಇಲ್ಲಿ ಕಪಿಶ್ರೇಷ್ಠನಾಗಿರ್ತಕ್ಕ ಆಂಜನೇಯ ದರ್ಶನವನ್ನು ಕೊಟ್ಟ. ಎಲ್ಲಿ? ತ್ರೇತಾಯುಗದಲ್ಲಿ. ಸರಿ, ಹಾಗೆ ಕೃಷ್ಣ ಯುಗಕ್ಕೆ ಬಂದಾಗ ಗೋಪಿಕಾ ಸ್ತ್ರೀಯರ ಜೊತೆ ಇವನೆಲ್ಲ ಬೃಂದಾವನದಲ್ಲಿರ್ತಾನೆ ಕೃಷ್ಣ. ಅಂದರೆ ಏನು? ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಅರಿಷಡ್ವರ್ಗಳ ಕಂಟ್ರೋಲ್. ಕೃಷ್ಣ ಪರಮಾತ್ಮನ ತುಳಸಿ ವಿಶೇಷ ಅಂದರೆ ಎಲ್ಲರೂ 16,000 ಹೆಂಡತಿರು ಅಂದ್ರು ಕೃಷ್ಣನಿಗೆ. ಯಾವ ನನ್ನ ಮಗ ಹೇಳಿದವನು 16,000 ಹೆಂಡತಿರಲ್ಲ, ಎಲ್ಲ ಸಖಿರು. ಕಪಿಗಳಾಗಿದ್ದಾಗ ತ್ರೇತಾಯುಗದಲ್ಲಿ ಇವರುಗಳಿಗೆ ಆಶೀರ್ವಾದನ ಮಾಡಿ ನೀವೆಲ್ಲ ದೂರ ಇದ್ದೀರಾ, ನೀವು ಕೇಳ್ಕೊಂಡ್ರಿ, ಬಹಳ ಸಂತೋಷ, ನನ್ನ ಫ್ರೆಂಡ್ಸ್ ಆಗಿ, ನನ್ನ ಸಖೀರಾಗಿ, ನನ್ನ ಸೇವಕರಾಗಿ ನೀವು ಯಾವತ್ತಿದ್ರು ನನ್ನ ಹತ್ರನೇ ಇರ್ಬೋದು, ಅಂದರೆ ನಾನು ಬೃಂದಾವನಕ್ಕೆ ಬಂದಾಗೆಲ್ಲ ನೀವೆಲ್ಲ ಜೊತೆಗಿರ್ಬೋದು ಅಂತ ಹೇಳಿ ಕಾಮಗಳ ಅಪೇಕ್ಷೆನೇ ಬರ್ದೇ ಇರೋ ಸ್ಥಳ ಸಾಕ್ಷಾತ್ ತುಳಸಿ ತೋಟ, ಅದೇ ಬೃಂದಾವನ. ಅಲ್ಲೇ ಆಯ್ತು. ಇದು ದ್ವಾಪರ ಯುಗದಲ್ಲಿ. ಬಹಳ ಸಂತೋಷ. ಇವತ್ತು ರಾಯರ ಮಠ ಅಂದರೆ ಗುರುಗಳ ಆರಾಧನೆ ಮಾಡ್ತಕ್ಕಂಥ ಮಠ. ಅದಕ್ಕೆ ರಾಮಾವತಾರದಲ್ಲಿ ಏನಿತ್ತು ಅಶೋಕವನ, ಅದಾದಮೇಲೆ ದ್ವಾಪರ ಯುಗದಲ್ಲಿ ಆಗಿರ್ತಕ್ಕಂಥ ವಿಚಾರ ಕೃಷ್ಣನ ಯುಗದಲ್ಲಿ ಬೃಂದಾವನ, ಇವತ್ತು ಅದೇ ಬೃಂದಾವನದಲ್ಲಿ ರಾಯರ ಮಠ ಆಗೋಯ್ತು. ಮಠ ಅಂದ್ರೆ ಏನು? ಯಾವತ್ತೂ ಯತಿಗಳಿದ್ದ ಸ್ಥಳ. ಆ ಯತಿಗಳ ಸ್ಥಳದಲ್ಲಿ ಆಂಜನೇಯನೂ ಇದ್ದಾನೆ, ರಾಯರು ಇದ್ದಾರೆ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ನರಸಿಂಹಸ್ವಾಮಿ ಇದ್ದಾನೆ. ಅಂದರೆ ದಾರಿದ್ರ್ಯವನ್ನು ಓಡಿಸ್ತಾನೆ ರಾಮಚಂದ್ರ. ಸೂರ್ಯ ಆರೋಗ್ಯವನ್ನು ಕೊಡ್ತಾನೆ, ಚಂದ್ರ ಮನಃಶಾಂತಿಯನ್ನು ಕೊಡ್ತಾನೆ, ರೋಗ ದೋಷಗಳನ್ನ ಓಡಿಸ್ತಾನೆ. ಎದುರುಗಡೆ ಇರತಕ್ಕಂಥ ಆಂಜನೇಯ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿರೋ ಮಂತ್ರ ವಿಶೇಷ. ಅಂದರೆ ಇವತ್ತು ಮಂತ್ರಾಲಯದಲ್ಲಿ ಎಡಭಾಗದಲ್ಲಿ ಯಾರೂ ನೋಡಲ್ಲ. ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಫಸ್ಟ್ ಕ್ಲಾಸಾಗಿ ಬಲಭಾಗಕ್ಕೆ ಹೆಂಗೇ ನೋಡ್ಕೊಂಡು ಬಂದ್ಬಿಡ್ತೀರಾ. ಆ ರಾಯರ ಬೃಂದಾವನ ಹತ್ರ ಬಂದ ತಕ್ಷಣ ಎಡಗಡೆ ನೋಡ್ತಾ ಬಂದ್ಬಿಡ್ತೀರಾ, ಆದರೆ ಬಲಗಡೆ ಇರೋ ಆಂಜನೇಯ ನೋಡಲ್ಲ. ಅಥವಾ ಈ ಕಡೆಯಿಂದ ಕ್ಯೂಯಿಂದ ಬರ್ತಾ ಎಡಗಡೆ ಫಸ್ಟ್ ನೋಡ್ಬಿಟ್ಟು ಆಂಜನೇಯನ ಆಮೇಲೆ ರಾಯರ ಬೃಂದಾವನ ದರ್ಶನ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳೋದು, ರಾಮಚಂದ್ರನ 2 ಪಾದಿಕೆಗಳಾಗಿದ್ದಾಗ ರಾಮಚಂದ್ರನು ಒಂದೇ ಬಂಡೆ ಮೇಲೆ ಕೂತಿದ್ರು, ಆ ಬಂಡೆ ಭಿನ್ನವಾದಾಗ ಎರಡಾಯಿತು. ಆ ಎರಡಾಗಿದ್ದು ಒಂದು ಆಂಜನೇಯ ಆಯಿತು, ಒಂದು ವಿಶೇಷವಾಗಿ ರಾಯರ ಬೃಂದಾವನ ಆಯಿತು. ಅದಕ್ಕೆ ರಾಹುತತ್ವ ಎರಡರಲ್ಲೂ ಇರೋದ್ರಿಂದ ಗುರು ಮತ್ತು ರಾಹುತತ್ವದಲ್ಲಿ ಆಂಜನೇಯ, ಗಾಳಿ ಸಂಚಾರದಲ್ಲಿ. ಅದಕ್ಕೆ ಪ್ರೇತಗಳ ಬಂದಾರು, ಯಾರಿಗೆ ಆಗಲೂ ಮನಃಶಾಂತಿ ಇಲ್ಲದೆ ಇದ್ರು, ಹುಚ್ಚಿಡ್ದಿದ್ರು, ಇವರಿಗೆ ಅಕಸ್ಮಾತ್ ಅಶಾಂತಿಯಿಂದ ದೂರ ಹೋಗಿದ್ರು, ದೂರ ಹೋಗಿರತಕ್ಕಂಥ ಹತ್ರ ಸಳಿಯಕ್ಕೆ ವಿಶೇಷವಾಗಿರ್ತಕ್ಕಂಥ ಕೀರ್ತನೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು. ಇವರ ಬಿಟ್ಟರೆ ನಿಮಗೆ ಜೀವನದಲ್ಲಿ ಯಾರೂ ಆಧಾರ ಇಲ್ಲ. ಯಾವ ಕಾಲಕ್ಕೂ ಮಂತ್ರದಲ್ಲಿರ್ತಕ್ಕಂಥ ಪುಷ್ಪ ಮಾಲಿಕ ಮಂತ್ರಾಕ್ಷತೆ ಅಂತ, ಅದಕ್ಕೆ ಕೆಂಪು ಮಂತ್ರಾಕ್ಷತೆ ಇವತ್ತಿಗೂ ಅಷ್ಟೇ ಶಕ್ತಿಯಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಾವು ನಮಸ್ಕರಿಸ್ತಿರ್ಬೇಕು. ಅದಕ್ಕೆ ಸೋಮವಾರ ಗುರುವಾರ ನೀವುಗಳು ಹೋಗಬೇಕು, ಭಾನುವಾರ ದಿವಸ ಆರೋಗ್ಯಕ್ಕೋಸ್ಕರ ನೀವು ಹೋಗಬೇಕು, ದರ್ಶನ ಮಾಡಬೇಕು. ಅಕಸ್ಮಾತ್ ಅಭಿಷೇಕ ಕೊಡಬೇಕಾದ್ರೆ ಭಾನುವಾರ ಕೊಟ್ಟರೆ ಬಹಳ ಒಳ್ಳೆಯದು. ಅದಕ್ಕೆ ನೀವು ಏನು ಮಾಡಬೇಕು, ಸೋಮವಾರ ರಾಹುದೋಷ ದೂರ ಇರತಕ್ಕಂಥವ್ರು ಪ್ರತಿ ಸೋಮವಾರ ಹೋಗಲೇಬೇಕು. ಸೋಮವಾರದ ಹೊತ್ತು ಸಾಯಂಕಾಲ ಅಲ್ಲ, ಬೆಳಗ್ಗೆ ಹೊತ್ತು ಹೋಗಬೇಕು. ಅರ್ಥ ಆಯ್ತಾ? ಗುರುವಾರದಲ್ಲಿ ಸಾಯಂಕಾಲ ಹೋಗಬೇಕು. ಇದು ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ಈ ರೀತಿ ಹೋದರೆ ನಿಮಗೆ ಸ್ಮರಣೆ ಜೀವನದಲ್ಲಿ ಪರಿಪೂರ್ಣ ಅನುಗ್ರಹತೆ ಸಿದ್ಧಿ ಸಿಗುತ್ತೆ. ಅದಕ್ಕೆ ಇಂಥ ಒಂದು ಸಿದ್ಧಿ ನಿಮಗಾಗಲಿ ನಮಗಾಗಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ 3 ದಿವಸಗಳ ಕಾಲ. ಅಂದರೆ ಏನು? ರಾಘವೇಂದ್ರ ಸ್ವಾಮಿಗಳ ಕಾಲವಾದಾಗ ಅವರಿಗೆ ಬೃಂದಾವನ ಕಟ್ಟಕ್ಕೆ ಮೊದಲು ಅವರು ಧ್ಯಾನದಲ್ಲಿ ಕೂತಿರ್ತಾರೆ ಒಂದು ದಿವಸ ಪೂರ್ತಿ. ಆ ಒಂದು ದಿವಸ ಪೂರ್ತಿ ಕೂತಿರ್ತಾರೆ. 2ನೇ ದಿವಸ ಅವನ ಶಿಷ್ಯನಿಗೋಸ್ಕರ ಬೃಂದಾವನ ಕಟ್ಟದ ಮೇಲೆ ಅದಕ್ಕೆ ಚೈತನ್ಯ ಬಂದು ಇರಲ್ಲ. ಆಗ ಆ ಶಿಷ್ಯ ಆ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ಕಾಯ್ತಾ ಕೂತಿದ್ದ ಒಳಭಾಗದಲ್ಲಿ ಇವರೆಲ್ಲರೂ ಅಯ್ಯೋ ಅವನು ಬರೋವರೆಗೂ ಕಾಯಕ್ಕಾಗಲ್ಲ, ಸಮಯ ಮೀರಿ ಹೋಗ್ತಾ ಇದೆ, ಮುಹೂರ್ತ ಕಟ್ಟಿಬಿಡಿ ಅಂತಾರೆ. ಅವನಿಗೆ ದರ್ಶನವೇ ಕೊಟ್ಟರಲ್ಲ. ಅದಕ್ಕೆ ಈ ದಿನ ಅವನಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದನು ಅವರ ಶಕ್ತಿಯನ್ನು ಹೊರಭಾಗದಲ್ಲಿ ತೋರಿಸಿರೋದು. ನಾನು ಎಂದೆಂದಿಗೂ ಇರ್ತೀನಿ, 500 ವರ್ಷಗಳ ಕಾಲ ನಿಮ್ಗೆಲ್ಲರಿಗೂ ರಕ್ಷಣೆಯನ್ನು ಕೊಡ್ತೀನಿ ಅಂತ ಒಂದು ವಿಶೇಷತೆ. ಅದಕ್ಕೆ ಇವತ್ತು ನಾವು ಎಷ್ಟೋ ಯುಗದಿಂದ ಮಾಡಿದ್ರು ಪೂಜೆ ಪುನಸ್ಕಾರ ನೋಡಿ ಮುಳುಗೋಗಿತ್ತು ಮಂತ್ರಾಲಯ. ಹೌದಾ? ತುಂಗಭದ್ರಾ ತೀರದಲ್ಲಿ ಮುಳುಗೋಗಿದ್ದ ಮಂತ್ರಾಲಯ ಮತ್ತೆ ಸಿಗುತ್ತೋ ಇಲ್ವೋ ಅನ್ಕೊಂಡ್ವಿ. ಇವತ್ತು ಮತ್ತೆ ಮಂತ್ರಾಲಯ ಚೈತನ್ಯವಾಗಿದೆ. ಅದಕ್ಕೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ನೀವು ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದರೆ ಮಂತ್ರಾಲಯಕ್ಕೆ ದರ್ಶನ ನೀಡಲೇಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತಷ್ಟು ವಿಚಾರ ಮಾತಾಡೋಣ, ಕಾಯ್ತಾ ಇರಿ.